ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಏನು ಸೀರೆ ತೋರಿಸ್ತಿದ್ದೀರಾ ಅಂದ್ಕೊಂಡಿದ್ದೀರಾ? ನೋಡಿ, ಈ ಒಂದು ಬ್ಯೂಟಿಫುಲ್ ಆಗಿರೋ ಕಲರ್ ಸೀರೆ ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಬ್ಲೌಸ್ ರೆಡಿ ಮಾಡಿದ್ದೀನಿ ಈ ರೀತಿ. ನಾನು ಈ ಒಂದು ವರ್ಕ್ ಸುಮಾರು ಬ್ಲೌಸುಗಳಿಗೆ ಮಾಡಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಬ್ಲೌಸಸ್ಸು. ಈ ಒಂದು ವರ್ಕು ಅಷ್ಟೇ ತುಂಬಾ ಚೆನ್ನಾಗಿತ್ತು, ಲುಕ್ಕು ಅಷ್ಟೇ, ಮತ್ತು ಸ್ಟಿಚಿಂಗ್ ಫಿಟ್ಟಿಂಗು ಅಷ್ಟೇ. ಇದೇ ಥರನೇ ಸ್ಟಿಚ್ಚಿಂಗು ಮತ್ತು ವರ್ಕು ಸುಮಾರು ಜನ ಮಾಡಿಸಿದ್ರು. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಈ ಒಂದು ವರ್ಕು ಮತ್ತು ಈ ಒಂದು ಸ್ಟಿಚಿಂಗು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ, ಹ್ಯಾಂಡ್ಸ್ಗೂ ಅಷ್ಟೇ, ನೆಕ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಈ ಒಂದು ವರ್ಕ್ ಅನ್ನೋದು. ಮತ್ತು ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ರೀತಿಯಾದ ಒಂದು ಮೆಷಿನ್ ವರ್ಕ್ ಬ್ಲೌಸ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನು ಈಗಾಗಲೇ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನ ಸ್ಟಿಚಿಂಗ್ ವಿಡಿಯೋ ನಿಮ್ಮ ಮುಂದೆ ತರ್ತಿದ್ದೀನಿ ನೋಡಿ. ಯಾರಿಗೆಲ್ಲ ನೋಡೋ ಇಂಟ್ರೆಸ್ಟ್ ಇದೆಯೋ, ಕಲಿಯೋ ಇಂಟ್ರೆಸ್ಟ್ ಇದೆಯೋ, ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೊದಲಿಗೆ ನೋಡಿ, ಹ್ಯಾಂಡ್ಸ್ಗೆ ಪೀಸ್ ಕಟ್ಟಬೇಕಾಗಿ ಬಂತು. ನಿಮ್ಮ ಕಟ್ಟಿಂಗ್ ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಡೌಟ್ ಇದೆಯೋ ಒಂದು ಸಲ ಚೆಕ್ ಮಾಡಿ, ಇಲ್ಲ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಯಾರಿಗೆಲ್ಲ ಡೌಟ್ ಇದೆಯೋ ಒಂದು ಸಲ ಕಟ್ಟಿಂಗ್ ವಿಡಿಯೋ ನೋಡಿಕೊಂಡು ಮತ್ತು ಸ್ಟಿಚಿಂಗ್ ವಿಡಿಯೋ ನೋಡಿ, ನಿಮ್ಗೆ ಯಾವುದೇ ರೀತಿ ಡೌಟ್ ಬರೋಲ್ಲ. ಈ ರೀತಿ ನಾನು ಪೀಸ್ ಕಟ್ಕೊಳ್ತೀನಿ, ಒಂದೇ ಕಡೆ ಬರೋ ಥರ ಪೀಸ್ನ ಕಟ್ಕೊಳ್ತೀನಿ ನೋಡಿ. ಈ ಥರ ಓಪನ್ ಮಾಡಿದ್ರೆ ನಮಗೆ ಏನಾಗುತ್ತೆ ಅಂದರೆ, ಈ ಕೂಳೆ ಅನ್ನೋದು ಎರಡು ಪೀಸ್ ಕಟ್ಟಿರೋದು ಒಂದೇ ಕಡೆ ಬರಬೇಕು ನೋಡಿ. ಈ ರೀತಿ ಬಂದರೆ ನಿಮ್ಮ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸೊ ನೀವು ಪ್ರತಿ ಸಲ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಫಿನಿಶಿಂಗ್ ತುಂಬಾ ಮುಖ್ಯ. ಫಿನಿಶಿಂಗ್ ಯಾವ ರೀತಿ ಇದ್ದರೆ ಬ್ಲೌಸು ಕಸ್ಟಮರ್ಸು ನಿಮಗೆ ಹೆಚ್ಚಾಗುತ್ತಾರೆ. ಅಂದರೆ ನಿಮ್ಮ ಫಿಟ್ಟಿಂಗು ಮತ್ತು ಫಿನಿಶಿಂಗ್ ನೋಡೇ ಕಸ್ಟಮರ್ಸ್ ಜಾಸ್ತಿ ಆಗೋದು. ಸೊ ನೀವು ಫಿನಿಶಿಂಗ್ಗೆ ಮತ್ತು ಫಿಟ್ಟಿಂಗು ಪರ್ಫೆಕ್ಟಾಗಿ ಕೊಡಬೇಕಾಗತ್ತೆ ನೋಡಿ. ನಾನು ಶೇಪ್ ಕಟ್ ಮಾಡಿರಲಿಲ್ಲ, ಈ ಶೇಪ್ನ ಕಟ್ ಮಾಡ್ತಾಯಿದ್ದೀನಿ ಫ್ರಂಟ್ದು. ಈ ರೀತಿ ಸ್ಲೀವ್ಗೆ ಪೀಸ್ ಕೊಟ್ಟು ರೆಡಿ ಮಾಡಿಕೊಂಡೆ. ನೀವು ಕೆಲವೊಂದು ಸಲ ಮೇನ್ ಫ್ಯಾಬ್ರಿಕ್ಗೂ ಪೀಸ್ ಕಟ್ಟಬೇಕಾಗಿ ಬರುತ್ತೆ, ನೋಡಿಕೊಂಡು ನೀವು ಪೀಸ್ನ ಕಟ್ಕೊಳ್ಳಿ. ಇದಕ್ಕೂ ನಾನು ಸ್ವಲ್ಪ ಕಟ್ಟಬೇಕಾಗಿ ಬರುತ್ತೆ ಅನಿಸುತ್ತೆ, ಸ್ವಲ್ಪ ಶಾರ್ಟೇಜ್ ಇದೆ, ಅದಕ್ಕೆ ನೀಟಾಗಿ ಪೀಸ್ನ ಕಟ್ಕೊಂಡು ರೆಡಿ ಮಾಡ್ಕೋತೀನಿ ನಾನು ನೋಡಿ. ಈ ರೀತಿ ಆಪೋಸಿಟಲ್ಲಿ ಬರಬೇಕು, ಫ್ರಂಟಿಗೆ ಬರಬೇಕು, ಬ್ಯಾಕ್ಗೆ ಬರಬೇಕು, ಅಕ್ಕಪಕ್ಕ ಇಟ್ಕೊಂಡೆ ಫ್ರಂಟಿಗೆ ಬರೋ ಥರ. ಮತ್ತು ಈ ಮಿಷಿನ್ ವರ್ಕ್ ಬ್ಲೌಸಸ್ಸು ಆಗಿರಲಿ, ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸಸ್ ಆಗಿರ್ಬೋದು, ಕಂಪ್ಯೂಟರ್ ವರ್ಕ್ ಯಾವ ವರ್ಕ್ ಬ್ಲೌಸಸ್ ಆಗಿರಲಿ, ನಿಮ್ಗೆ ಆ ವರ್ಕ್ ಅನ್ನೋದು ಕರೆಕ್ಟಾಗಿ ಮಿಡ್ಲ್ಗೆ ಬರೋ ಥರ ನೀವು ಬಟ್ಟೆನ ಇಟ್ಕೊಂಡು ಸ್ಟಿಚ್ ಮಾಡಬೇಕಂದ್ರೆ ಶೋಲ್ಡ್ರ್ ಹತ್ರ ನಿಮಗೆ ನೀಟಾಗಿ ಹ್ಯಾಂಡ್ಸ್ಗೆ ಮಿಡ್ಲಲ್ಲಿ ಬರಬೇಕು ಆ ವರ್ಕ್ ಅನ್ನೋದು. ಆ ಥರ ನೀವು ಸ್ಟಿಚ್ ಮಾಡ್ಕೋಬೇಕು. ನಾವು ನಾರ್ಮಲ್ ಬ್ಲೌಸಸ್ ಆದರೆ ಹೆಂಗಾರು ಬಟ್ಟೆ ಜಾಸ್ತಿ ಇದ್ದರೆ ನಾವು ಹೆಂಗೆ ಬೇಕಾದ್ರೂ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ಈ ವರ್ಕ್ ಬ್ಲೌಸಸ್ ಹಂಗಲ್ಲ. ಸೊ ಕರೆಕ್ಟಾಗಿ ನೀವು ಮಿಡ್ಲಿಗೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಹೇಳೋದು, ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕು ಈ ಒಂದು ವರ್ಕ್ ಬ್ಲೌಸಸ್ಸು ಅಂತಲೇ ಹೇಳ್ತೀನಿ ನಾನು. ಸ್ಟಿಚಿಂಗ್ ಟೈಮಲ್ಲಿ ಏನೇನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು, ಯಾವ ರೀತಿ ಎಲ್ಲ ಟಿಪ್ಸ್ ಫಾಲೋ ಮಾಡಿದ್ರೆ ನಾವು ಹೆಲ್ದಿಯಾಗಿರ್ತೀವಿ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸ್ಟೇಜಲ್ಲಿ. ಸೊ ಸ್ಟಿಚಿಂಗ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ನಾನು ಯಾವಾಗಲೂ ಸ್ಟಿಚ್ ಮಾಡಬೇಕಾದ್ರೆ ಮ್ಯೂಸಿಕ್ ಕೇಳ್ಕೊಂಡೆ ಸ್ಟಿಚ್ ಮಾಡ್ತೀನಿ. ನಾನು ಮಿಷಿನ್ ಪಕ್ಕನೇ ಟಿ ವಿ ಇಟ್ಕೊಂಡಿರೋದ್ರಿಂದ ಯಾವಾಗಲೂ ಸಾಂಗು ಬರ್ತಾನೆ ಇರುತ್ತೆ. ಸೊ ನನಗೆ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ನಾನು ಮ್ಯೂಸಿಕ್ ಕೇಳೋದ್ರಿಂದ. ನನಗೆ ತುಂಬಾ ಇಷ್ಟ ಮ್ಯೂಸಿಕ್ ಕೇಳೋದಂದರೆ. ಸೊ ಹಾಗಾಗಿ ನಾನು ಮ್ಯೂಸಿಕ್ ಕೇಳಿಕೊಂಡೆ ನಾನು ಹ್ಯಾಪಿಯಾಗಿ ಸ್ಟಿಚ್ ಮಾಡಬೇಕಾದ್ರೆ ಖುಷಿಯಾಗಿ ಸ್ಟಿಚ್ ಮಾಡ್ತೀನಿ. ಹಾಗೆಯೇ ಮಿಡ್ಲಲ್ಲಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಯಾವ ಟಿಪ್ಸು ಅಂತ ನಾನು ಮುಂದೆ ಹೇಳ್ತೀನಿ ನೋಡಿ ನಿಮಗೆ ಬೇಕಾದ್ರೆ. ನೋಡಿ, ಸ್ಲೀವ್ಸ್ನ ಈ ರೀತಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನಾನು ಮೇಯ್ನ್ ಫ್ಯಾಬ್ರಿಕ್ಗೆ ಕ್ಲಾತ್ನ ಕಟ್ಟಿಲ್ಲ. ಸೊ ಲಾಸ್ಟಲ್ಲಿ ನಾನು ಎಕ್ಸ್ಟ್ರಾ ಕ್ಲಾತ್ನ ಸ್ಟಿಚ್ ಮಾಡ್ಕೋತೀನಿ ನೋಡಿ. ಎಷ್ಟು ಶಾರ್ಟೇಜ್ ಇದೆ ಅಂತ ನೋಡಿಕೊಂಡು ಅದಕ್ಕೆ ಈ ಒಂದು ಮೇಯ್ನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋತೀನಿ ನೋಡಿ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡಿದ್ಮೇಲೆ ನಿಮಗೆ ಎಷ್ಟು ಕ್ಲಾತ್ ಬೇಕಾಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತಲ್ಲ. ಸೊ ಆವಾಗ ನಾನು ಲಾಸ್ಟ್ ಎಂಡಿಂಗ್ ಇರೋದಕ್ಕೆ ನಾನು ಸ್ಟಿಚ್ ಮಾಡಿದ್ದಾದಮೇಲೆ ಕಟ್ಕೊಳ್ಳೋಣ ಅಂತ ನೋಡಿ. ಇಲ್ಲಿ ಸ್ವಲ್ಪ ಕಮ್ಮಿ ಬಂತು. ಸೊ ಹಂಗೆ ಬಿಟ್ಟರು ಪರವಾಗಿಲ್ಲ. ಈಗೇನಾದರೂ ಇನ್ ಕೇಸ್ ಅವ್ರೇನಾದ್ರು ದಪ್ಪ ಆಗಿ ಅಲ್ಲಿಗೇನಾದ್ರು ಬಿಚ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಏನಾಗುತ್ತೆ ಅಂದರೆ ಇಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಾವು ಹಂಗೆ ಬಿಟ್ಬಿಟ್ರೆ. ಸೊ ಹಾಗಾಗಿ ನನಗೆ ಅದು ಇಷ್ಟ ಆಗೋಲ್ಲ. ನಾನು ಏನಾದ್ರು ಕೆಲಸ ಮಾಡಲಿ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಅಭ್ಯಾಸ. ಸೊ ಹಾಗಾಗಿ ಸ್ವಲ್ಪ ಆದರೂ ನಾನು ಪೀಸ್ ಕಟ್ಟಿದೆ, ನಾನು ಹಾಗೆ ಸ್ಟಿಚ್ ಮಾಡೋಕ್ಕೆ ಮನಸ್ಸು ಒಪ್ಪಲ್ಲ. ಸೊ ಹಾಗಾಗಿ ಸ್ವಲ್ಪ ಇತ್ತು, ಸ್ವಲ್ಪಕ್ಕೆ ನಾನು ಪೀಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ.
ಇನ್ನೊಂದು ಸ್ಲೀವ್ಗೂ ಸ್ವಲ್ಪ ಶಾರ್ಟೇಜ್ ಬರುತ್ತೆ ನೋಡಿ. ಸಾರಿ ನೋಡಿ, ಇಲ್ಲಿ ಸ್ವಲ್ಪ ಶಾರ್ಟೇಜ್ ಬಂದಿದೆ ನನಗೆ. ಸೊ ಅದನ್ನು ನಾನು ಪೀಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ನೀಟಾಗಿ ಸ್ವಲ್ಪ ಕಡಿಮೆ ಬಂದರೂ ನಾನು ಅದನ್ನು ಹಾಗೆ ಬಿಡಲ್ಲ, ಸ್ವಲ್ಪ ಆದರೂ ಅಟ್ಯಾಚ್ ಮಾಡ್ಕೋಬೇಕು, ಆಗಲೇ ಸಮಾಧಾನ ಆಗುತ್ತೆ. ನೋಡಿ ಸ್ಲೀವ್ಸು ಪರ್ಫೆಕ್ಟಾಗಿ ನಮಗೆ ರೆಡಿ ಆಗೋಯಿತು. ಈ ಕಲರ್ ಕಾಂಬಿನೇಷನ್ ಅಷ್ಟೇ ಯೂನಿಕ್ ಆಗಿದೆ. ಇದು ಕ್ರೇಪ್ ಸಿಲ್ಕ್ ಸ್ಯಾರಿ, ನೇವಿ ಬ್ಲೂ ಮತ್ತು ಸ್ಕೈ ಬ್ಲೂ ಎರಡು ಕಾಂಬಿನೇಷನಲ್ಲಿ. ಈ ಸ್ಯಾರಿ ಮತ್ತು ಬ್ಲೌಸು ತುಂಬಾ ಇಷ್ಟ ಆಯಿತು ನನಗೆ. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಸೊ ಈಗ ಶೇಪ್ ಬೆಲ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಶೇಪ್ ಬೆಲ್ಟು ಅಷ್ಟೇ ನೋಡಿ, ಈ ರೀತಿ ಎದುರು ಬದ್ರು ಬರೋ ಥರ ಫಸ್ಟ್ ಇಟ್ಕೊಳ್ಳಿ, ಆಮೇಲೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಎರಡೂ ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ. ನಾನು ಪ್ರತಿ ಸಲ ಸ್ಟಿಚಿಂಗ್ ವೀಡಿಯೋಗಳಲ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ. ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಏನು ಗೊತ್ತಾ, ನಾವು ಸ್ಟಿಚ್ಚಿಂಗ್ ಮಾಡಬೇಕಂದ್ರೆ ನಮ್ಮ ಮನಸ್ಸು, ನಮ್ಮ ಮೈಂಡ್ ಇತ್ತಲ್ಲ, ಅದು ಕೂಲಾಗಿರಬೇಕು, ಪೇಷನ್ಸ್ ಇರಬೇಕು. ಮೇಯ್ನಾಗಿ ಏನು ಬೇಕು, ಪೇಷನ್ಸ್ ಇರಬೇಕು. ಪೇಷನ್ಸ್ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸ್ಟಿಚ್ಚಿಂಗು ವಿಷಯದಲ್ಲಿ. ನೋಡಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ಬಾಬಿನಿಂದ ದಾರನೇ ಬರಲ್ಲ. ಚೆನ್ನಾಗೇ ಇರುತ್ತೆ, ಆದರೂ ಒಂದೊಂದು ಸಲ ಬರಲ್ಲ. ಆಗ ಚೆಕ್ ಮಾಡ್ಕೋತಾ ಇರಬೇಕು. ಒಂದೊಂದು ಸಲ ಹೊಲಿಗೆನೂ ಅಷ್ಟೇ ವೇರಿಯೇಷನ್ ಆಗಿಬಿಡುತ್ತೆ. ಅಂದರೆ ಒಂದೊಂದು ಸಲ ನೀಟಾಗಿ ಬರದೇ ಆಗೋಗೋ ಚಾನ್ಸಸ್ಸು, ಇಲ್ಲ ಕೇಸಿಂದ ಬಾಬಿನಿಂದ ದಾರ ಬರದೇ ಇರೋ ಚಾನ್ಸಸ್ ಆಗುತ್ತೆ. ಸೊ ಒಂದೊಂದು ಸಲ ದಾರ ಕಟ್ಟಾಗ್ಬಿಡುತ್ತೆ. ಅದೆಲ್ಲ ನಾವು ಫೇಸ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಂದ್ರೆ ತುಂಬಾ ಪೇಷನ್ಸ್ ಇರಬೇಕು. ಪೇಷನ್ಸಿಂದ ಸ್ಟಿಚ್ ಮಾಡಿದ್ರೇ ನಮಗೆ ಬ್ಲೌಸು ನೀಟಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಯೂಶ್ವಲಿ ಮ್ಯೂಸಿಕ್ ಕೇಳಿಕೊಂಡು ಸ್ಟಿಚ್ ಮಾಡ್ತೀನಿ. ಯೂಶ್ವಲಿ ಅಂದರೆ 99% ನಾನು ಮ್ಯೂಸಿಕ್ ಕೇಳಿಕೊಂಡೇ ಸ್ಟಿಚ್ ಮಾಡೋದು. ಈ ರೀತಿ ಕಟ್ ಮಾಡಿದ್ದಾದಮೇಲೆ ನೀವು ಹಾಗೆ ಬಿಡಬೇಡಿ, ಒಂದ್ರ ಮೇಲೆ ಒಂದು ಈ ಥರ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆ, ಎರಡೂ ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ಶೇಪ್ ಬೆಲ್ಟ್ ಸ್ಟಿಚ್ ಮಾಡ್ಬೇಕಾದ್ರೆ. ನೋಡಿ ಪರ್ಫೆಕ್ಟಾಗಿ ಸ್ಟಿಚ್ ಆಯಿತು. ಈಗೇನು ಮಾಡ್ತೀನಪ್ಪ, ಸೆಂಟ್ರಲ್ ಗ್ಯಾಪ್ ಏನು ವಾಟರ್ ಬ್ರೇಕ್ ಆಗಿರ್ಬೋದು, ಇಲ್ಲ ಜ್ಯೂಸ್ ಬ್ರೇಕು, ಇಲ್ಲ ಮಜ್ಜಿಗೆ, ಈ ಥರ ಏನಾದ್ರು ನಾನು ಕುಡಿತಾ ಇರ್ತೀನಿ. ಯಾಕಂದರೆ ಹೆಲ್ತು ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಸೆಂಟ್ರಲ್ ನೀರು ಕುಡಿತಾ ಇರ್ತೀನಿ. ಇಲ್ಲ ಏನಾದರೂ ಇದು ಏನಪ್ಪ ಎಳ್ನೀರು ತಂದಿದ್ದರೆ ಅದನ್ನ ಬಾಟ್ಲಿಗೆ ಹಾಕಿ ಇಟ್ಕೊಂಡು ಸೆಂಟ್ರಲ್ ಕುಡಿತಾ ಇರ್ತೀನಿ. ಸೊ ಕೆಲವೊಬ್ಬರಿಗೆ ಈಟಾಗಿಬಿಡುತ್ತೆ ಮಿಷಿನು. ಸೊ ಈಟಾಗಿದಾಗ ಆವಾಗ ನಾವು ನಮ್ಮ ದೇಹನ ತಂಪು ಮಾಡ್ಕೋಬೇಕಂದ್ರೆ ನೀರು ಕುಡಿತಾ ಇರಬೇಕು. ಇಲ್ಲ ಎಳ್ನೀರು ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಏನೋ ಒಂದು ಕುಡಿತಾ ಇರಬೇಕು. ಸೊ ನಾನು ಆಗಾಗ ಸೆಂಟ್ರಲ್ಲಿ ನೀರು ಇಲ್ಲ ಮಜ್ಜಿಗೆ ಇಲ್ಲ ಎಳ್ನೀರು ಏನಾದರೂ ಒಂದು ಕುಡಿತಾನೆ ಇರ್ತೀನಿ. ಸೊ ನೀವು ಅದೇ ರೀತಿಯೇ ಫಾಲೋ ಮಾಡಿ. ಯಾರಿಗೆ ಈಟ್ ಆಗಿಬಿಡುತ್ತೆ ತುಂಬ ಅನ್ನೋ ಈಟ್ ಬಾಡಿಗಳಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಈಟ್ ಬಾಡಿ ಇದೆ ನಮ್ಮದು, ತುಂಬ ಈಟ್ ಆಗಿಬಿಡುತ್ತೆ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಅಂದರೆ ತುಂಬ ಜನ ಕಂಪ್ಲೇಂಟ್ ಹೇಳ್ತಾರೆ ಆ ಥರ. ಸೊ ಆದಾಗ ನೀವು ಈ ಟಿಪ್ಸ್ನ ಫಾಲೋ ಮಾಡಿ, ಖಂಡಿತ ನಿಮಗೆ ಆ ಥರ ಪ್ರಾಬ್ಲಮ್ಸ್ ಆಗೋದು ಕಮ್ಮಿ ಆಗುತ್ತೆ. ನೋಡಿ ಈಗ ಇನ್ನೊಂದು ಪ್ರಾಬ್ಲಮ್ ಬಂತು, ನೀವು ನೋಡ್ತಿರ್ಬೋದು, ಬಟ್ಟೆನ ಹಿಡ್ದಂಗೆ ಆಗ್ತಿದೆ ನನಗೆ. ನೋಡಿ ಸ್ಟಿಚ್ಚು ಬಟ್ಟೆನ ಹಿಡ್ದಂಗೆ ಆಗ್ತಿದೆ. ಸೊ ಇದು ಏನು ಸಮಸ್ಯೆ ಅಂದರೆ ನಾನು ಬಾಬಿನಿಂದ ದಾರ ಬರ್ತಾ ಇರೋ ಸರಿ ಇಲ್ವಾ ಅನ್ನೋದು ಒಂದು ಡೌಟು. ಒಂದೊಂದು ಸಲ ಗೊತ್ತೇ ಆಗಲ್ಲ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದೇ ಗೊತ್ತಾಗಲ್ಲ. ಸೊ ನೋಡಿ ಈ ರೀತಿ ಬರ್ತಾ ಇರ್ಬೇಕಾದ್ರೆ ಒಂದೊಂದು ಸಲ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ನೀಟಾಗಿ ಬರ್ತಿಲ್ಲಲ್ಲಪ್ಪ, ಏನು ಮಾಡೋದು ಅಂತೇಳ್ಬಿಟ್ಟು ಆಗೊಂದಷ್ಟು ತಲೆ ಬಿಸಿ ಆಗುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ನಾವು ಕೂಲಾಗಿ ಅದನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಐ ಥಿಂಕ್ ನನಗೆ ನೀಡ್ಲ್ದು ಪಾಯಿಂಟ್ ಹೋಗಿದ್ರೂ ಸಹ ನಮಗೆ ಇದೇ ರೀತಿ ಪ್ರಾಬ್ಲಮ್ ಆಗುತ್ತೆ, ಬಟ್ಟೆ ಹಿಡ್ದಂಗೆ ಆಗುತ್ತೆ. ಅಂದರೆ ಎಳೆ ದಾರ ಎಳ್ಕೊಂಡಂಗೆ ಆಗುತ್ತೆ. ಆಗೇನು ಮಾಡಬೇಕಪ್ಪ, ನೀಡ್ಲ್ ಚೇಂಜ್ ಮಾಡೋ ಅವಶ್ಯಕತೆ ಬರುತ್ತೆ. ಸೊ ಆವಾಗ ನೀಡ್ಲನ್ನ ಚೇಂಜ್ ಮಾಡಬೇಕಾಗತ್ತೆ. ಇದು ನನಗೆ ಆ ಥರ ಪ್ರಾಬ್ಲಮ್ ಅನಿಸಿಲ್ಲ. ಮತ್ತೆ ನನಗೆ ಅದೇ ಥರ ಪ್ರಾಬ್ಲಮ್ ಆಯಿತು ಅಂತ ಅನಿಸುತ್ತೆ. ಮತ್ತೆ ನಾನು ಏನು ಮಾಡಿದೆ ಅಂತ ನೋಡಿ ಮುಂದೆ ಹೇಳ್ತೀನಿ. ಈ ರೀತಿ ಸುತ್ತು ನಾನು ನೀಟಾಗಿ ಫ್ರಂಟ್ನ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಲೀವ್ ಆದಮೇಲೆ ಫ್ರಂಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಟಿಚಿಂಗಲ್ಲಿ ಮೇನ್ ಬೇಕಾಗಿರೋದು
ಸ್ಕಿಲ್ಸ್ ಇರಬೇಕು. ಅಂದರೆ ಯಾವುದನ್ನ ಯಾವ ರೀತಿ ನಮಗೇನಾದರೂ ಪ್ರಾಬ್ಲಮ್ ಬಂತು ಅಂದರೆ ಈಗ ಸ್ಟಿಚಿಂಗಲ್ಲಿ ಅದನ್ನ ಕ್ಲಿಯರಾಗಿ ರೆಡಿ ಮಾಡಬೇಕು. ಈಗ ಏನಾದರೂ ಪ್ರಾಬ್ಲಮ್ ಬಂತು, ಈಗ ಕೆಲವ್ರಿಗೆ ಇಲ್ಲಿ ರಿಂಕಲ್ ಬರ್ತಿದೆ ಅಲ್ಲಿ ರಿಂಕಲ್ ಬರ್ತಿದೆ ಅಂತ ಹೇಳಿದರೆ, ಸೊ ಅದೇನಾದರೂ ಅದನ್ನ ರೆಡಿ ಮಾಡೋ ಅಷ್ಟು ಸ್ಕಿಲ್ಸ್ ಆದರೂ ಇರಬೇಕು ನಮಗೆ. ಆ ಥರ ಇದ್ದಾಗ ನಾವು ಬೇರೆ ಕಸ್ಟಮರ್ಸ್ದು ಬ್ಲೌಸ್ನ ತಗೋಬೇಕಾಗತ್ತೆ. ನೋಡಿ ಸ್ವಲ್ಪ ಹಿಡ್ದಂಗೆ ನನಗೆ ಬಟ್ಟೆ ಹಂಗೆ ಕಾಣಿಸ್ತಿದೆ. ಹಾಗಾಗಿ ನೀವೇನು ಗೊತ್ತಾ, ಫಸ್ಟು ಕಸ್ಟಮರ್ದು ತಗೊಳ್ಳೋಕೆ ಮೊದಲು ನಿಮ್ಮವೇ ನೀವು ಪರ್ಫೆಕ್ಟಾಗಿ ಹೊಲ್ದು ಪರ್ಫೆಕ್ಟಾಗಿದ್ದೀನಿ ಅಂತಂದರೆ ಮಾತ್ರ ನೀವು ಕಸ್ಟಮರ್ಸ್ದ ಬ್ಲೌಸ್ದು ತಗೋಬೇಕಾಗತ್ತೆ. ಇಲ್ಲಾಂದರೆ ರಿಸ್ಕ್ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಈಗ ಬಟ್ಟೆ ತುಂಬ ಇಷ್ಟಪಟ್ಟು ತೊಗೊಂಡಿರ್ತಾರೆ. ಸೊ ನಾವು ತೊಗೊಂಡು ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಅವ್ರಿಗೆ ಬೇಜಾರಾಗುತ್ತೆ. ಅವ್ರಿಗೆ ಬೇಜಾರಾಗೋದಲ್ಲದೆ ಅವ್ರು ಏನಾದರೂ ಅನ್ನೋದು ಮತ್ತು ನಮಗೆ ಬೇಜಾರಾಗೋದು, ಈ ಥರ ಎಲ್ಲ ಸಮಸ್ಯೆ ಬರುತ್ತೆ ಕಸ್ಟಮರ್ಸ್ ಬ್ಲೌಸ್ ಹೊಲಿದಾಗ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಬರಬಾರ್ದು ಅಂದರೆ ನೀವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ತೀನಿ ಅಂದರೆ ಮಾತ್ರ ನೀವು ಕಸ್ಟಮರ್ ಹತ್ರ ಬ್ಲೌಸ್ನ ತಗೋಬೇಕಾಗತ್ತೆ. ಇದು ನನ್ನ ಅಭಿಪ್ರಾಯ. ಸೊ ನಾನು ಅದೇ ರೀತಿಯೇ ನನಗೆ ಪರ್ಫೆಕ್ಟಾಗಿ ಬರುತ್ತೆ ಅನ್ನಂಗಿದ್ರೆ ಮಾತ್ರ ನಾನು ತೊಗೊಳ್ತಾ ಇದ್ದಿದ್ದು. ಇಲ್ಲಾಂದರೆ ತೊಗೊಂಡಿರಲಿಲ್ಲ. ಸ್ವಲ್ಪ ದಿನ ಸ್ಟಾರ್ಟಿಂಗಲ್ಲಾದರೆ ನಾನು ಹಿಂಗೆ ಕೆಲವೊಬ್ರು ಹೇಳ್ತಾರೆ ಭಯ ಆಗುತ್ತೆ ನನಗೆ ಅಂತ. ನಾನು ಫಸ್ಟಲ್ಲಿ ಅದೇ ಥರ ಭಯ ಪಡ್ತಾಯಿದ್ದೆ. ಆಮೇಲೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದಾದಮೇಲೆ ನಾನು ಕಸ್ಟಮರ್ ಬ್ಲೌಸಸ್ನ ತೊಗೊಂಡಿದ್ದು. ನನ್ನ ಫ್ರೆಂಡ್ ಒಬ್ಬರಿದ್ದರು, ಆ ಫ್ರೆಂಡ್ದು ಹೊಲಿತಾಯಿದ್ದೆ 1 2 3 ಫಸ್ಟ್ ಅವ್ರಿಗೆ ಹೊಲ್ಕೊಟ್ಟೆ. ಅವಳು ಹೇಳೋದು ಚೆನ್ನಾಗಿ ಹೊಲಿತಾ ಇದೆಯಾ, ಪರವಾಗಿಲ್ಲ ತೊಗೋಬೋದು ನೀನು ಅಂತ. ಸೊ ಹಾಗಾಗಿ ನಾನು ಆಮೇಲೆ ಧೈರ್ಯ ಮಾಡಿ ಬ್ಲೌಸ್ನ ತೊಗೊಂಡಿದ್ದು. ನಾನು ಫಸ್ಟಿಗೆ ಒಬ್ಬರದು ಇಬ್ಬರದು ತೊಗೊಂಡಿದ್ದೆ. ಸೊ ಅಲ್ಲಿ ನನಗೆ ಗುಡ್ ಒಪಿನಿಯನ್ ಬಂತು. ಆಗ ನಾನು ಕಂಟಿನ್ಯೂ ಮಾಡಿದೆ ಕಸ್ಟಮರ್ಸ್ದು ಬ್ಲೌಸ್ನ ತೊಗೊಳಕ್ಕೆ. ಫಸ್ಟ್ ನಾನು ಕಲ್ತಿದ್ದು ನಮ್ಮ ಮನೆಯವ್ರದ್ದಷ್ಟೇ ಸ್ಟಿಚ್ ಮಾಡ್ಕೋಬೇಕು ಅಂತ ಕಲ್ತಿದ್ದು ಆ್ಯಕ್ಚುಲಿ. ಆಮೇಲೆ ಹಾಗೆ ಹೊಲಿತಾ ನೀವು ಪರವಾಗಿಲ್ಲ ಎಲ್ಲರಿಗೂ ಹೊಲಿಬೋದಲ್ವ, ಚೆನ್ನಾಗಿ ಹೊಲಿತೀಯ ಅಂತ ಹೇಳಿದ್ಮೇಲೆ ನಾನು ಈ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿದ್ದು. ನನಗೆ ತುಂಬಾ ಇಷ್ಟ ಇತ್ತು ಸ್ಟಿಚಿಂಗ್ ಕಲಿಬೇಕು ಅಂತ. ನಾನು ತುಂಬ ಇಷ್ಟಪಟ್ಟು ಕಲ್ತಿರೋದು ಸ್ಟಿಚಿಂಗ್ನ. ನನಗೆ ತುಂಬಾ ಇಷ್ಟ ಸ್ಟಿಚಿಂಗ್ ಮಾಡೋದಂದರೆ ತುಂಬ ಇಷ್ಟ. ಹಾಗಾಗಿ ಕಲ್ತಿದ್ದು. ನೋಡಿ ಬಟ್ಟೆನ ಫುಲ್ಲು ಎಳೆ ಥರ ಬಿಟ್ಕೊಳ್ತಾ ಇದ್ದೆ ನಾನು. ಹಂಗೂ ಕೇಸು ಬಾಬಿನ ಒಂದು ಸಲ ಚೆಕ್ ಮಾಡಿದೆ. ಅದು ಸ್ಕ್ರೂ ಒಂದೊಂದು ಸಲ ಕೇಸ್ದು ಸ್ಕ್ರೂ ಟೈಟ್ ಆಗಿಬಿಡುತ್ತೆ, ಲೂಸ್ ಆಗಿಬಿಡುತ್ತೆ. ಅದನ್ನು ಟೈಟ್ ಮಾಡಿಕೊಂಡೆ. ಏನು ಮಾಡಿಕೊಂಡ್ರು ನನಗೆ ಅದೇ ಥರ ಬರ್ತಿದೆ. ಸೊ ಆಗ ನಾನು ನೀಡಲ್ನ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಈಗ ನಾನು ನೀಡಲ್ನ ಚೇಂಜ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ನೀಡಲ್ ಚೇಂಜ್ ಮಾಡಿದ್ರು ಇದೇ ಥರ ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡೋಣ. ನೋಡಿ ಬಟ್ಟೆ ಸುಕ್ಕಾಗಿದೆ. ನಾನು ಐರನ್ ಮಾಡ್ಕೋತೀನಿ, ರೆಡಿ ಮಾಡ್ಕೋತೀನಿ ಈಗ. ಸೊ ಈ ಥರ ಪ್ರಾಬ್ಲಮ್ ಆಗಿರೋದು ಈ ನೀಡ್ಲಿಂದ ಅಂತ ಅನ್ನಿಸ್ತು. ಈಗ ನಾನು ನೀಡಲ್ನ ರಿಮೂವ್ ಮಾಡ್ಕೋತಾ ಇದ್ದೀನಿ. ನೀಡಲ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಟೂಲ್ಸ್ ಎಲ್ಲ ನಾನು ಕೈಗೆ ಎಟ್ಕೋ ಥರನೇ ಸಿಗೋ ಥರನೇ ಇಟ್ಕೊಂಡಿರ್ತೀನಿ ಹತ್ರನೇ. ಸೊ ಪಟ್ ಅಂತ ನಾನು ನೀಡಲ್ನ ಚೇಂಜ್ ಮಾಡ್ಕೋತೀನಿ. ನೀಡ್ಲು ಅಷ್ಟೇ ನಾನು ಎಕ್ಸ್ಟ್ರಾ ತಂದಿಟ್ಕೊಂಡಿರ್ತೀನಿ. ಯಾವಾಗಲೂ ಮರ್ತು ಬಿಟ್ಟಿದ್ರೆ ನೀಡಲ್ನ ಎಕ್ಸ್ಟ್ರಾ ತಂದಿಟ್ಕೊಳ್ಳಲ್ಲ. ಯೂಶ್ವಲಿ ಯಾವಾಗಲೂ ನೀಡಲ್ನ ತಂದಿಟ್ಕೊಂಡಿರ್ತೀನಿ. ನೋಡಿ ಚೇಂಜ್ ಮಾಡ್ಕೋತಾ ಇದ್ದೀನಿ ನೀಡಲ್ನ. ನೀಡ್ಲು ಹಾಕೋದು ಕೆಲವರಿಗೆ, ಸೂಜಿ ಹಾಕ್ಕೊಳ್ಳೋದು ಕೆಲವರಿಗೆ ಡೌಟ್ ಇರುತ್ತೆ ಯಾವ ರೀತಿ ಹಾಕೋದು ಅಂತ. ನೋಡಿ ನೀಟಾಗಿ ನೀವು ಸೂಜಿ ಹಾಕ್ಕೊಳ್ಳೋದ್ರಲ್ಲೂ ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೂಜಿನ ಕರೆಕ್ಟ್ ಪಾಯಿಂಟಿಗೆ ನೀವು ಇಡಬೇಕಾಗತ್ತೆ. ಇಲ್ಲಾಂದರೆ ನೀವು ಸ್ವಲ್ಪ ಮೇಲಕ್ಕೋ ಎಲ್ಲ ಕೆಳಗಡೆಗೋ ಇಟ್ಟರೂ ಸಹ ನಿಮಗೆ ಸ್ಟಿಚಿಂಗ್ ಅನ್ನೋದು ಬರಲ್ಲ. ಪರ್ಫೆಕ್ಟಾಗಿ ನಾವು ನೀಡಲ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ನೀಡ್ಲು ಹಾಕ್ಕೊಂಡ್ಮೇಲೆ ಒಂದು ಸಲ ವೇಸ್ಟ್ದೊಂದು ಕ್ಲಾತ್ ತೊಗೊಂಡು ಸ್ಟಿಚ್ ಹಾಕಿ ನೋಡಿ ಕರೆಕ್ಟಾಗಿ ಬರ್ತಿದೆಯಾ ಅಂತ. ಕರೆಕ್ಟಾಗಿ ಬಂದರೆ ನೀವು ನೋಡಿ ನೀಡ್ಲು ಹಾಕೋದು ಅಷ್ಟೇ. ಈ ಒಂದು ಲೈನ್ ಇದೆಯಲ್ಲ, ಈ ಲೈನು ಲೆಫ್ಟ್ ಸೈಡ್ಗೆ ಬರಬೇಕು. ನಿಮ್ಗೆ ನೀಡ್ಲು ಎತ್ಕೊಂಡು ನೋಡಿ, ಲೆಫ್ಟ್ ಸೈಡ್ಗೆ ಆ ಲೈನ್ ಬರಬೇಕು. ಮತ್ತು ರೌಂಡ್ ಆಗಿರೋದು ನಿಮ್ಮ ರೈಟ್ ಸೈಡ್ಗೆ ಬರೋ ಥರ ನೀಡಲ್ನ ಹಾಕ್ಕೋಬೇಕಾಗತ್ತೆ. ಈಗ ನಂಗೆ ನೀಡ್ಲು ಹಾಕ್ಕೊಂಡಿದ್ದಾಯಿತು. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ನೋಡೋಣ. ನೋಡಿ ಸ್ಟಿಚಿಂಗ್ ಈಗ ಪರ್ಫೆಕ್ಟಾಗಿ ಬರ್ತಿದೆ ನನಗೆ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬಂದಾಗ ಏನಾಗುತ್ತೆ ಅಂದರೆ ಪೇಷನ್ಸ್ ಇರಬೇಕು. ಇಲ್ಲಾಂದರೆ ಅಪ್ಪ ಹೊಲಿಗೆ ಚೆನ್ನಾಗಿ ಬರ್ತಿಲ್ಲ ಅಂತ ಬೋರ್ ಆಗೋದು, ಇಲ್ಲ ಎದ್ಬಿಡೋದು, ಸ್ಟಿಚ್ ಮಾಡ್ತಾ ಇರ್ಬೇಕಾದ್ರೆ ಎದ್ಬಿಡೋದು, ಈ ಥರ ಮಾಡಬಾರ್ದು. ಸೊ ಪೇಷನ್ಸ್ ವೆರಿ ಇಂಪಾರ್ಟೆಂಟ್ ಸ್ಟಿಚಿಂಗಲ್ಲಿ ಮಾತ್ರ. ಇದು ನನಗೆ ಅರ್ಥ ಆಗಿರೋ ವಿಷಯ. ನಾನಂತೂ ಸ್ಟಾರ್ಟಿಂಗಲ್ಲಿ ತುಂಬಾ ಯಾರಿಗೆ ಬೇಕು ಅಂತ ಅನ್ನಿಸ್ತಿತ್ತು ಒಂದೊಂದ್ಸಲ. ತಾನೇ ಏನಾದರೂ ಮಿಷಿನ್ ಈ ಥರ ರಿಪೇರಿ ಏನಾದರೂ ಬಂದಾಗ. ಸೊ ಈಗಷ್ಟೇ ಪೇಷನ್ಸ್ ಎಲ್ಲ ಕಲ್ತ್ಬಿಟ್ಟಿದ್ದೀವಿ. ಈ ಥರ ಪ್ರಾಬ್ಲಮ್ ಬಂದು ಅದನ್ನ ಫೇಸ್ ಮಾಡಿ ಈಗ ಮಾಮೂಲಿಯಾಗಿ ಪೇಷನ್ಸ್ ಅನ್ನೋದು ಬಂದ್ಬಿಟ್ಟಿದೆ.
ಈ ಥರ ಎಲ್ಲ ಪ್ರಾಬ್ಲಮ್ ನಿಮಗೂ ಬರ್ತಾ ಇರುತ್ತಾ ಹೇಳಿ, ಕಮೆಂಟ್ ಮಾಡಿ ನನಗೆ. ಡಾಟ್ಸ್ನ ನೀಟಾಗಿ ಸ್ಟಿಚ್ ಮಾಡಿಕೊಂಡೆ. ಹೇಳಿದ್ನಲ್ಲ, ಇದ್ರ ಕಟ್ಟಿಂಗ್ ವಿಡಿಯೋ ನಿಮ್ಗೇನಾದ್ರು ಕಟ್ಟಿಂಗ್ ವಿಡಿಯೋ ಬೇಕು ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇಲ್ಲ ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಡೌಟ್ ಇದೆಯೋ ಒಂದು ಸಲ ನಾನು ಡೀಟೇಲ್ಡಾಗಿ ಹೇಳ್ತಾ ನಿಮ್ಗೆ ಕಟ್ಟಿಂಗು ಮಾಡಿ ತೋರಿಸಿದ್ದೀನಿ. ಸೊ ಕಲಿಯೋ ಇಂಟ್ರೆಸ್ಟ್ ಇರೋರು ಒಂದು ಸಲ ಚೆಕ್ ಮಾಡಿ. ಈ ರೀತಿ ನೀಟಾಗಿ ನೋಡಿ, ಶೇಪ್ ಬೆಲ್ಟ್ನು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಕಾಲು ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತಾರೋ ಆ ಕಾಲು ಇಂಚ್ ಮಾರ್ಜಿನ್ಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಈ ಒಂದು ಶೇಪ್ ಬೆಲ್ಟ್ನ. ನಿಮಗೆ ಈ ಒಂದು ಬ್ಲೌಸ್ ಕಲರ್ ಆಗಿರ್ಬೋದು ಮತ್ತು ಈ ಒಂದು ವರ್ಕು ಹೇಗನ್ನಿಸ್ತು, ಚೆನ್ನಾಗಿದೆಯಾ ಇಲ್ವಾ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಸ್ಟಿಚಿಂಗ್ ಮೆಥಡ್ ಹೇಗನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ಕಲಿಯೋ ಇಂಟ್ರೆಸ್ಟ್ ಯಾರಿಗಿದೆಯೋ ಅವರೆಲ್ಲ ನಿಮಗೇನಾದರೂ ಡೌಟ್ಸ್ ಇದ್ದರೆ, ಯಾವ ಥರ ಕಟ್ಟಿಂಗ್ ಬೇಕು ಇಲ್ಲ ಯಾವ ಥರ ಸ್ಟಿಚಿಂಗ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಆ ಥರ ವೀಡಿಯೋನೇ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಲ್ಲ, ಇಲ್ಲೇನಾಯಿತು ಅಂದರೆ ನಮ್ಗೆ ಸೂಜಿ ನೋಡಿ ಒಂದು ಪಾಯಿಂಟ್ ಏನಾದರೂ ಮೇಲಕ್ಕೋ ಕೆಳಗಡೆಗೋ ಹೋದರೆ ಏನಾಗುತ್ತೆ ಅಂದರೆ ನಮಗೆ ಸ್ಟಿಚ್ಚಸ್ ಅನ್ನೋದು ಜಂಪ್ ಆಗೋ ಚಾನ್ಸಸ್ ಇರುತ್ತೆ. ಜಂಪು ಅಂದರೆ ಸ್ಟಿಚ್ಚಸ್ ಪಕ್ಕ ಬರೋಲ್ಲ, ಒಂದೊಂದು ಹತ್ರ ಥ್ರೆಡ್ ಉದ್ದ ಹಂಗೆ ಬಂದ್ಬಿಡುತ್ತೆ, ಆಮೇಲೆ ಹೊಲಿಗೆ ಬರುತ್ತೆ. ಆ ಥರ ಪ್ರಾಬ್ಲಮ್ ಆಗುತ್ತೆ. ನೋಡಿ, ನನಗಿಲ್ಲಿ ಅದೇ ರೀತಿ ಪ್ರಾಬ್ಲಮ್ ಆಯಿತು. ಸರಿಯಾಗಿ ಸ್ಟಿಚ್ ಅನ್ನೋದು ಬಂದಿಲ್ಲ. ನಾನು ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇವಾಗ ಏನು ಮಾಡಬೇಕು, ಆ ಥರ ಆದಾಗ ನಿಮಗೆ ಏನು ಮಾಡಬೇಕಂದ್ರೆ ನೀವು ಸೂಜಿ ಪಾಯಿಂಟ್ ಚೇಂಜ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು ಸ್ವಲ್ಪ ಮೇಲಕ್ಕೂ ಇಲ್ಲ ಕೆಳಗಡೆಗೂ ನೋಡಿ ಕರೆಕ್ಟಾಗಿ ನೀಟಾಗಿ ಸೆಟ್ ಮಾಡಿಕೊಂಡ್ರೆ ನಿಮ್ಗೆ ಆಮೇಲೆ ಹೊಲಿಗೆ ಅನ್ನೋದು ನೀಟಾಗಿ ಬರುತ್ತೆ. ನಾನೀಗ ಸೆಟ್ ಮಾಡಿಕೊಂಡೆ. ಸೆಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಫ್ರಂಟು ಈ ಥರ ಫೋಲ್ಡಿಂಗಿಂದ ಬಟ್ಟೆನ ಈ ಥರ ಹೊರಗೆ ತಗೋಬೇಕು. ಇದು ಐರನ್ ಮಾಡಿಕೊಂಡ್ರೆ ನೀಟಾಗಿ ಆಗುತ್ತೆ. ಯಾಕಂದರೆ ನಾನು ಸೂಜಿ ಪ್ರಾಬ್ಲಮಿಂದ ಏನಾಯಿತು ಅಂದರೆ ಅದು ಬಟ್ಟೆ ಹಿಡ್ದಂಗೆ ಆಗಿದೆ. ಸೊ ಅದನ್ನು ನೀಟಾಗಿ ಐರನ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿಗೆ ಕ್ಲಾತ್ನ ತಗೋತಾ ಇದ್ದೀನಿ. ನೋಡಿ, ಬಿಗಿನರ್ಸ್ ಆದರೆ ಒಂದು ಸಲ ಅಲ್ದಿದ್ರೆ 2 ಸಲ ನೋಡಿ ವೀಡಿಯೋಸ್ನ ನೀಟಾಗಿ ಅರ್ಥ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ, ಮತ್ತೆ ನನಗೆ ಅದೇ ರೀತಿ ಸಮಸ್ಯೆ ಆದರೆ ನೀವು ನೀಟಾಗಿ ನೀಡ್ಲನ್ನ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಒಂದೊಂದು ಸಲ ನೀಡ್ಲು ಕರೆಕ್ಟಾಗಿದ್ದರೂ ಬಾಬಿನ್ ಕೇಸಿಂದ ಈ ಒಂದು ಥ್ರೆಡ್ ಬರದೇ ಆಗ್ಬಿಡುತ್ತೆ. ಈ ಥರ ಸಮಸ್ಯೆ ಒಂದೊಂದು ಸಲ ಆಗುತ್ತೆ, ಯಾವಾಗಲೂ ಈ ಥರ ಸಮಸ್ಯೆ ಆಗೋಲ್ಲ. ಒಂದೊಂದು ಸಲ ಆದಾಗಂತೂ ತಲೆ ಕೆಟ್ಟೋಗ್ಬಿಡುತ್ತೆ. ಈ ರೀತಿ ನೀಟಾಗಿ ಅಲ್ಲಿಂದಲೇ ದಾರಗಳೆಲ್ಲ ಕಟ್ ಮಾಡ್ಕೋಬೇಕು ನೀವು. ನಾನು ಈ ವರ್ಕ್ ಅನ್ನೋದು ಮಿಷಿನ್ ವರ್ಕ್ ಆಗಿರ್ಬೋದು, ಹ್ಯಾಂಡ್ ವರ್ಕ್ ಆಗಿರ್ಬೋದು, ನಾನು ಹೊರಗಡೆ ಮಾಡಿಸ್ಕೊಂಡು ತೊಗೊಂಡು ಬಂದು ಸ್ಟಿಚ್ನ ಮಾಡ್ತೀನಿ. ನಾನು ಮನೆಯಲ್ಲೇ ವರ್ಕೇನೂ ಮಾಡಲ್ಲ. ಈ ಕಸ್ಟಮರ್ ಯಾವುದಾದ್ರು ಡಿಸೈನ್ ಹೇಳಿದರೆ ಅದೇ ಡಿಸೈನ್ ನಾನು ಅಲ್ಲೂ ಹೊರಗಡೆ ಹೇಳಿ ಮಾಡಿಸ್ಕೊಂಡು ಬರೋದು. ಮನೆಯಲ್ಲೇ ನಾನು ಈ ಒಂದು ನಂದು ವರ್ಕ್ ಮಿಷಿನ್, ಎಂಬ್ರಾಯ್ಡಿಂಗ್ ವರ್ಕ್ ಆಗಿರ್ಬೋದು, ಯಾವುದೇ ರೀತಿ ವರ್ಕ್ ಮಿಷಿನು ನಾನು ಇಟ್ಕೊಂಡಿಲ್ಲ. ಈಗ ಕಾಜಾಪಟ್ಟಿಗೆ ನಾನು ಬಟ್ಟೆನ ತಗೊತಾ ಇದ್ದೀನಿ. ಅದು ಸೀರೆ ಬಟ್ಟೆ ಉಳಿದಿತ್ತಲ್ಲ, ಸೊ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಕಾಜಾಪಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿಲ್ಲ ಅಂದರೆ ಒಂದು ಸಲ ಗಮನ ಇಟ್ಟು ನೋಡಿ. ಮಾಮೂಲಿಯಾಗಿ ಒಂದು 2.5 ಇಂಚಷ್ಟು ಕ್ಲಾತ್ ತಗೊಳ್ಳಿ, ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಈ ರೀತಿ ಉಕ್ಪಟ್ಟಿ ಆಯ್ತಲ್ಲ, ಇದು ಕಾಜಾಪಟ್ಟಿಗೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಈ ಒಂದು ಮಿಷಿನ್ ವರ್ಕು ಇಲ್ಲ ಹ್ಯಾಂಡ್ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಬಾಟಮ್ ಕೆಳಗಡೆ ಮತ್ತು ಮೇಲೆ ಎರಡೂ ಕಡೆ ಫೋಲ್ಡ್ ಮಾಡಬೇಕಾಗಿ ಬರುತ್ತೆ. ಅದರಿಂದ ನೀವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಉದ್ದ ಸ್ವಲ್ಪ ಜಾಸ್ತಿ ತಗೋಬೇಕಾಗತ್ತೆ. ಉದ್ದ ಜಾಸ್ತಿ ತೊಗೊಂಡ್ರೆ ನಿಮಗೆ ಈ ಒಂದು ಕೆಳಗಡೆ ಮತ್ತು ಮೇಲೆ ಎರಡೂ ಕಡೆನೂ ನೀವು ಫೋಲ್ಡ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ, ಬಟ್ಟೆನೂ ಸಾಕಾಗುತ್ತೆ. ಇಲ್ಲಾಂದರೆ ಶಾರ್ಟೇಜ್ ಆಗಿಬಿಡುತ್ತೆ. ನೋಡಿ, ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ಫಿನಿಶಿಂಗು ತುಂಬಾ ಮುಖ್ಯ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೆ.
ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಬ್ಲೌಸ್ದು ಫ್ರಂಟ್ ಪಾರ್ಟು ಫಿನಿಶ್ ಆಯಿತು ಮತ್ತು ಸ್ಲೀವ್ಸು ಫಿನಿಶ್ ಆಯಿತು ನೋಡಿ. ಪರ್ಫೆಕ್ಟಾಗಿ ನೆಕ್ಕು ಅಷ್ಟೇ ತುಂಬ ಚೆನ್ನಾಗಿ ಫಿನಿಶ್ ಆಯಿತು. ಈಗ ಬ್ಯಾಕ್ ಪಾರ್ಟ್ನ ಅಟ್ಯಾಚ್ ಮಾಡೋಣ ಅಂತ ತೊಗೊಂಡಿದ್ದೀನಿ ನೋಡಿ. ವರ್ಕ್ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಡೀಪ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಬೇಕು ಅಂತ. ವರ್ಕ್ ಬ್ಲೌಸಲ್ಲಿ ಏನಾದರೂ ಡೀಪ್ ಜಾಸ್ತಿ ಇತ್ತು ಅಂದರೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ನ. ಸೊ ಅದು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಸಹ ನಾನು ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಯಾರಿಗೆಲ್ಲ ಡೌಟ್ ಇದೆಯೋ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಗೇನಾದ್ರು ನೀವು ವರ್ಕ್ ಮಾಡಬೇಕಾದ್ರೆ ನೆಕ್ ವಿಡ್ತ್ ಜಾಸ್ತಿ ಇಟ್ಟಿರ್ತಾರೆ, ನಿಮಗೆ ಬೇಕಾಗಿರೋದು 5 ಅಂದ್ಕೊಳ್ಳಿ, ಇಲ್ಲ 5.25, ಅವರೊಂದು 6, 6.25 ಹಂಗೆ ಇಟ್ಟಿರ್ತಾರೆ ಅಂದ್ಕೊಳ್ಳಿ. ಆಗ ನೆಕ್ನ ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು, ಈ ಲೈನಿಂಗ್ಗೆ ನಮ್ಮ ಮೆಷರ್ಮೆಂಟಿಗೆ ಪ್ರಕಾರ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ಹೇಳ್ಕೊಟ್ಟಿದ್ದೀನಿ. ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಒಂದು ಸಲ ವಿಸಿಟ್ ಮಾಡಿ. ಯಾವೆಲ್ಲ ಕಟ್ಟಿಂಗ್ ವೀಡಿಯೋಸ್ ಸ್ಟಿಚಿಂಗ್ ವೀಡಿಯೋಸ್ ಇದ್ದಾವೆ, ಸೊ ನಿಮ್ಗೆ ಯೂಸ್ ಆಗುತ್ತಾ ಒಂದು ಸಲ ವಿಸಿಟ್ ಮಾಡಿ, ಚೆಕ್ ಮಾಡಿ. ಹಾಗೆಯೇ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಖಂಡಿತ ನಿಮಗೆ ಕಲಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಾನು ಪ್ರತಿಯೊಂದು ಪಾಯಿಂಟ್ಸ್ನೂ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತೀನಿ. ಈ ಥರ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ಈಗ ಮಾಡಿದ್ರೆ ಇದೇ ಥರ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತೀನಲ್ಲ, ಸೊ ಕಲಿಯೋರ್ಗೆ ಈಸಿ ಆಗುತ್ತೆ ಅನ್ನೋದು. ಹಾಗಾಗಿ ನೀವು ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೋಡಿ. ಒಂದು 1/4 ಇಂಚಷ್ಟು ಇಲ್ಲ 1/4 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಬಿಟ್ಟು ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ ಅನ್ನೋದನ್ನು ಹಾಕ್ಕೋಬೇಕು. ಕಟ್ ಮಾರ್ಕ್ಸ್ ನೀಟಾಗಿ ಹಾಕ್ಕೊಂಡ್ರೆ ನಿಮ್ಗೆ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ. ನೆಕ್ ಶೇಪ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಓಪನ್ ಮಾಡಿ ಈ ಥರ ಕಿನಾರೆ ಸ್ಟಿಚ್ನ ಹಾಕ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಹಾಗೆಯೇ ಯಾವ ರೀತಿ ಕಟ್ಟಿಂಗ್ ಬೇಕು ನಿಮಗೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ. ನೋಡಿ ಪರ್ಫೆಕ್ಟಾಗಿ ಕಿನಾರೆ ಸ್ಟಿಚ್ ಅನ್ನೋದು ಮುಗೀತು. ಈಗ ನಾನು ಫ್ರಂಟ್ನ ಇನ್ವಿಸಿಬಲ್ ಶೋಲ್ಡರ್ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಇನ್ವಿಸಿಬಲ್ ಶೋಲ್ಡರ್ನ ಈ ರೀತಿ ಲೈನಿಂಗ್ ಓಪನ್ ಮಾಡ್ಕೊಂಡು 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಶೋಲ್ಡರ್ ಅಟ್ಯಾಚ್ನ ಮಾಡಬೇಕಾಗತ್ತೆ. ಈಗ ಲೈನಿಂಗ್ನ ಈ ಕಡೆ ಫೋಲ್ಡ್ ಮಾಡ್ಕೊಳ್ಳಿ ಫ್ರಂಟ್ ಮೇಲಕ್ಕೆ ನೋಡಿ. ಈ ಥರ ಈಗಾಗಲೇ 1/2 ಇಂಚ್ ಸ್ಟಿಚ್ ಹಾಕಿರ್ತೀರಲ್ಲ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕಿ. ಸೇಮ್ ಈ ಕಡೆನೂ ಅದೇ ಥರ ಲೈನಿಂಗ್ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಫ್ರಂಟ್ ಪಾರ್ಟು ಅದ್ರ ಮೇಲಿಟ್ಟು ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಮತ್ತು ಲೈನಿಂಗ್ನ ಅದ್ರ ಮೇಲಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ನ ಹಾಕ್ಕೋಬೇಕು. ಈಗ ನೋಡಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಇನ್ವಿಸಿಬಲ್ ಶೋಲ್ಡರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗ್ ಪರ್ಫೆಕ್ಟಾಗಿರುತ್ತೆ ಮತ್ತು ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ಒಂದು ಶೋಲ್ಡರ್ ಅಟ್ಯಾಚ್ ಮಾಡೋದು ಕಷ್ಟ ಅನಿಸಿದ್ರೆ ಒಂದು ಸಲ ಗಮನ ಇಟ್ಟು ನೋಡಿ, ನಿಮಗೆ ಈಸಿಯಾಗಿ ಬರುತ್ತೆ. ಸೊ ಸ್ಟಿಚ್ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತಲೂ ಕಮೆಂಟ್ ಮಾಡಿ ನನಗೆ. ನಾನು ವಿಡಿಯೋ ನೋಡ್ತಾ ಈ ಥರ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಈ ರೀತಿ ನೀಟಾಗಿ ಅದರ ಮೇಲೆ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಸುತ್ತು ನೀವು ಲೈನಿಂಗ್ಗೆ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಸುತ್ತು ಲೈನಿಂಗ್ ಸ್ಟಿಚ್ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಸಲ ನನಗೆ ಮಾಮೂಲಿಯಾಗಿ ವಾಟರ್ ಬ್ರೇಕು ಇರುತ್ತೆ. ವಾಟರ್ ಬ್ರೇಕ್ ತಗೊಂಡ್ಮೇಲೆ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ.
ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ, ಸೊ ನೀರು ಕುಡಿಬೇಕಾಗತ್ತೆ. ತುಂಬ ಈಟ್ ಬಾಡಿ, ನನಗೆ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ತುಂಬ ಈಟ್ ಆಗುತ್ತೆ ಅನ್ನೋರಿಗೆ ನೀವು ಒಂಚೂರು ಮಜ್ಜಿಗೆ ಇಲ್ಲ ಲೆಮನ್ ಜ್ಯೂಸು ಇವೆಲ್ಲ ಮಾಡಿಕೊಂಡು ಆಗ ಕುಡಿತಾಯಿರಿ. ನಾನು ಬಾಟ್ಲಿಗೆ ಹಾಕಿಟ್ಕೊಂಡು ಆಗ ಕುಡಿತಾನೆ ಇರ್ತೀನಿ. ನೀವು ಈ ಟಿಪ್ಸ್ನ ಫಾಲೋ ಮಾಡಿ, ಹೆಲ್ತು ಆರಾಮಾಗಿರುತ್ತೆ. ನೋಡಿ, ನೀಟಾಗಿ ಕ್ಲಾತ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಸುತ್ತೂ ಇರೋ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಡಾಟ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ನೀಟಾಗಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಡಾಟ್ಸ್ನೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಪಟ್ಟಿ ಅಟ್ಯಾಚ್ಗೆ ನಾನು 1.5 ಇಂಚಷ್ಟು ವಿಡ್ತಿರೋ ಕ್ಲಾತ್ ತಗೊಂಡು ಉದ್ದ ನೋಡ್ಕೊಳ್ಳಿ, ನಿಮ್ಮ ವೇಸ್ಟ್ದು ಎಷ್ಟು ಮೆಜರ್ಮೆಂಟ್ ಇದೆ ಅದು ನೋಡಿಕೊಂಡು 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡು ಮತ್ತೆ ಇದನ್ನು ಬ್ಯಾಕ್ ಪಾರ್ಟ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಕಿನಾರೆ ಸ್ಟಿಚ್ನ ಹಾಕಬೇಕು. ನೀವೇ ನೋಡ್ತಾ ಇರ್ಬೋದು ಫಿನಿಶಿಂಗು ಎಷ್ಟು ನೀಟಾಗಿ ಬರ್ತಿದೆ ಅಂತ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಕೂಳೆ ಅನ್ನೋದು ಹೊರಗಡೆ ಕಾಣಿಸ್ತಿರುತ್ತೆ. ಸೊ ಹಾಗಾಗಿ ಈ ರೀತಿ ನೋಡಿ, ನಾನಿಲ್ಲಿ ಎಮ್ಮಿಂಗ್ ಮಾಡ್ಕೊಳ್ಳೋದಾದರೆ ಎಮ್ಮಿಂಗ್ ಮಾಡ್ಕೋಬೋದು, ಇಲ್ಲ ಸ್ಟಿಚ್ಚಿಂಗಲ್ಲೇ ಫಿನಿಶಿಂಗ್ ಕೊಡ್ತೀನಿ ಅಂದರೆ ಸ್ಟಿಚ್ಚಿಂಗಲ್ಲೇ ಫಿನಿಶಿಂಗ್ ಕೊಡ್ಬೋದು. ನಾನಿಲ್ಲಿ ಎಮ್ಮಿಂಗ್ ಮಾಡ್ಕೋತಾ ಇದ್ದೀನಿ. ವರ್ಕ್ ಬ್ಲೌಸಸ್ಗೆಲ್ಲ ಎಮ್ಮಿಂಗ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಷ್ಟಾದಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಂಡು ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತೀನಿ. ಸ್ಲೀವ್ ಅಟ್ಯಾಚು ಅಷ್ಟೇ ತುಂಬಾ ಇಂಪಾರ್ಟೆಂಟ್. ರಿಂಕಲ್ ಬರದೇ ಇರಬೇಕು ಅಂದರೆ ನೀವು ಯಾವುದೇ ಕಾರಣಕ್ಕೂ ಸ್ಲೀವ್ ಬಟ್ಟೆ ಆಗಿರ್ಬೋದು ಇಲ್ಲ ಆರ್ಮೋಲ್ದು ಬಟ್ಟೆ ಆಗಿರ್ಬೋದು ಎಳಿಬಾರ್ದು. ಎಳಿದಿರ ನೀವು ಸ್ಟಿಚ್ ಹಾಕ್ಕೊಳ್ತಾ ಹೋದರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಹ್ಯಾಂಡ್ದು ಯಾವುದೇ ರೀತಿ ಹ್ಯಾಂಡ್ ಹತ್ರ ರಿಂಕಲ್ ಬರ್ದಿರ ನೀಟಾಗಿ ಬರಬೇಕು ಅಂದರೆ ನೀವು ಸ್ಟಿಚ್ಚು ನೀಟಾಗಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಮತ್ತೊಂದು ಸ್ಲೀವ್ನು ಅದೇ ರೀತಿ ಅಟ್ಯಾಚ್ ಮಾಡ್ಕೋತೀನಿ ನಾನು. ಮ್ಯೂಸಿಕ್ ಜೊತೆಗೆ ಸ್ಟಿಚಿಂಗ್. ನಿಮ್ಗೆ ಹಾಗೆ ಏನು ಇಷ್ಟನೋ ಆ ಒಂದು ಕೆಲಸ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೀವು ಕೆಲವರಿಗೆ ಮೂವಿ ನೋಡ್ಕೊಂಡು ಸ್ಟಿಚ್ ಮಾಡ್ತಾರೆ, ಮನೇಲಿ ಸ್ಟಿಚ್ ಮಾಡೋರ್ದು ಹೇಳ್ತಿರೋದು ನಾನು, ಅಂಗಡಿಗಳಲ್ಲಿ ಸ್ಟಿಚ್ ಮಾಡೋರ್ದಲ್ಲ, ಮನೇಲಿ ಸ್ಟಿಚ್ ಮಾಡೋರ್ದು ಹೇಳ್ತಿರೋದು. ಸೊ ಆ ಥರ ಅವ್ರಿಗೆ ಮನಸ್ಸಿಗೆ ಇಷ್ಟ ಆಗೋ ಕೆಲಸ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಯಾವುದೇ ರೀತಿ ಬೋರ್ ಆಗೋಲ್ಲ, ನೀಟಾಗಿ ಸ್ಟಿಚ್ನ ಮಾಡ್ಕೋಬೋದು. ಮೈಂಡ್ ನಮಗೆ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಬ್ಲೌಸು ಅಷ್ಟು ಬೇಗನೆ ಆಗುತ್ತೆ, ಪರ್ಫೆಕ್ಟಾಗೂ ಆಗೋಗುತ್ತೆ. ಓವರ್ಲಾಕ್ ಮಾಡಿಕೊಂಡೆ ಮತ್ತು ನಾನು 4th ಡಾಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. 4th ಡಾಟ್ನ ಸ್ಟಿಚ್ ಮಾಡಿದ್ದಾದಮೇಲೆ ಸೈಡ್ ಅಟ್ಯಾಚ್ನ ಮಾಡ್ತೀನಿ. ಎರಡೂ ಕಡೆ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಈ ರೀತಿ ಆಗಾಗ ದಾರ ಕಟ್ಟಾಗೋ ಚಾನ್ಸಸ್ ಬರುತ್ತೆ. ನನಗೆ ಯಾಕೋ ಗೊತ್ತಿಲ್ಲ, ಇವತ್ತೇ ಇಷ್ಟು ಸಲ ದಾರ ಕಟ್ಟಾಗಿ ಬರ್ತಿದೆ. ಒಂದೊಂದು ಸಲ ಕೇಸು ಬಾಬಿಂದನೇ ದಾರ ಬರದೇ ಆಗುತ್ತೆ, ಕರೆಕ್ಟಾಗಿ ಇರುತ್ತೆ ಬಟ್ ದಾರ ಬರದೇ ಆಗಿಬಿಡುತ್ತೆ. ಇಲ್ಲಾಂದರೆ ನೀವು ಅಂಥ ಟೈಮಲ್ಲಿ 1-2 ಮಿನಿಟ್ಸ್ ಬ್ರೇಕ್ ಬಿಟ್ಬಿಡಿ, ಮಿಷಿನ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತೆ ಸ್ಟಿಚಿಂಗ್ ಮಾಡೋಕ್ಕೆ ಕೂತ್ಕೊಳ್ಳಿ. ಮೈಂಡು ನೀಟಾಗಿರುತ್ತೆ. ಮೈಂಡ್ ಚೆನ್ನಾಗಿದ್ರೇ ಕೆಲಸನೂ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ಹ್ಯಾಂಡ್ ಲೂಸ್ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡಿಕೊಂಡು, ಆರ್ಮೋಲ್ ಅಷ್ಟು ಎಷ್ಟು ಲೂಸ್ ಬೇಕೋ ಅಷ್ಟು ಮಾರ್ಕ್ ಮಾಡಿಕೊಂಡು, ನಾನು ಈಗಾಗಲೇ ಮಾರ್ಕಿಂಗ್ ಇದೆಯಲ್ಲ ಅದ್ರ ಮೇಲೇ ಸ್ಟಿಚ್ ಹಾಕೋತಾ ಇದ್ದೀನಿ ನೋಡಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಸೈಡ್ನ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ.
ಸೈಡ್ ಜಾಯಿಂಟ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ಮುಗಿಸ್ತೀನಿ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ನೀವು ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸೈಡ್ ಅಟ್ಯಾಚ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇದು ಬೆಸ್ಟ್ ಫಾರ್ ಬಿಗಿನರ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನೀವು ಬಿಗಿನರ್ಸ್ ಆದರೆ ಮಾರ್ಕ್ ಮಾಡಿಕೊಂಡು ಸ್ಕೇಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನೀವು ಸ್ಟಿಚ್ನ ಮಾಡಿ ಸೈಡ್ ಜಾಯಿಂಟು ನಿಮ್ಗೆ ಕರೆಕ್ಟಾಗಿ ಆರ್ಮೋಲ್ ಹತ್ರ ಎಲ್ಲ ಕರೆಕ್ಟಾಗಿ ಪ್ಲಸ್ ಥರ ಬರುತ್ತೆ. ಮತ್ತು ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಬ್ಲೌಸು ಫಿನಿಶ್ ಆಗೋಯ್ತು. ಸೊ ನಾನು ಈ ಡೋರಿಗೆಲ್ಲ ಮತ್ತೆ ಅಟ್ಯಾಚ್ ಮಾಡ್ಕೋತೀನಿ. ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ, ನಾನು ಫಾಲೋ ಮಾಡೋ ಟಿಪ್ಸು ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಒಂದಿಷ್ಟ ಆದರೆ ಲೈಕ್ ಮಾಡಿ. ಯಾರಾದರೂ ಕಲಿತಾ ಇರೋರಿಗೆ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಗಳು ಬೇಕಂದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.